ಮಾಂದ್ಯಗಳನ್ನ ಮಸ್ತಾಗಿ ಕೊಟ್ಟೆ ಮಗ. ಓ ನೀನ್ ಇಲ್ಲಿದ್ಯಾ? ನಾವೆಲ್ಲಾ ಕಡೆ ನಿನ್ನ ಹುಡುಕ್ತಾ ಇದೀವಿ. ಹಾಯ್ ಭಾಗ್ಯ. ಹಾಯ್. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ತಗೋ, ಇದರಲ್ಲಿ ನೀನು ಫೀಸ್ ಕಟ್ಟಿ ಇನ್ನೂ ಸ್ವಲ್ಪ ದುಡ್ಡು ಮಿಕ್ಕುತ್ತೆ. ಮಿಕ್ಕಿದಿನ ಖರ್ಚಿಗೆ ಇಟ್ಕೋ. ಯಾರೋ ದೊಡ್ಡ ಬಕ್ರ ಸಿಗ್ತಾ ಇಲ್ಲ, ಸಿಗೋವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ರಾಕಿ, ನೀನ್ ಇಲ್ಲ ಅಂದಿದ್ರೆ ನನ್ ಓದು ಮಧ್ಯದಲ್ಲೇ ನಿಂತೋಗ್ತಾ ಇತ್ತು. ನಿನ್ ತರಾನೇ ಈ ಪ್ರಪಂಚದಲ್ಲಿ ಎಲ್ಲರೂ ಇದ್ದಿದ್ರೆ ಈ ಪ್ರಪಂಚ ಎಷ್ಟು ಚೆನ್ನಾಗಿರೋದು ಅಲ್ವಾ? ನಿನ್ ಋಣ ತೀರ್ಸಕ್ಕೆ ನನ್ಗೆ ಎಷ್ಟು ಜನ್ಮ ಬೇಕೋ. ಫ್ರೆಂಡ್ಶಿಪ್ ಅಲ್ಲಿ ಋಣದ ವಿಷಯ ಬರಬಾರ್ದು. ಆದ್ರೂ ರಾಕಿ, ನನಗ್ ಹೆಲ್ಪ್ ಮಾಡೋದಕ್ಕೋಸ್ಕರ ನೀನು ಆ ಹುಡ್ಗಿನ ತುಂಬಾ ಗೋಳ್ ಹೊಯ್ಕೊಂಡ್ಬಿಟ್ಟೆ. ನೋಡು ಭಾಗ್ಯ, ಒಬ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಲ್ಲಿ ಮತ್ತೊಬ್ರಿಗೆ ಸ್ವಲ್ಪ ಮನಸ್ಸು ನೋಯಿಸಿದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ನಂಬಿಕೆ. ಅದ್ರೆಲ್ಲ ನೀನ್ ಯಾಕೆ ತಲೆ ಹಚ್ಕೋತ್ಯಾ? ಮೊದಲೀಗ ಫೀಸ್ ತಗೊಂಡು ಕಟ್ಟಿ ಕ್ಲಾಸ್ ಅಟೆಂಡ್ ಮಾಡಿ ಚೆನ್ನಾಗಿ ಓದಿ ಇಡೀ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬರ್ಬೇಕು. ಓಕೆನಾ? ಓಕೆ. ಅದು ವೆರಿ ಗುಡ್. ನಡೆಯ ಸೊಳ ಹೋಗೋಣ. ಯಾಕೋ? ಆ ದೇವರಿದ್ದಾರಲ್ಲ ಅವನು. ನಡೆಯಲೇ, ಕಾಂಟ್ಯಾಕ್ಟ್ ಲೆನ್ಸ್ ಕೊಡಿಸ್ತೀನಿ. ನಡೆಯೋ. ಅಯ್ಯೋ ಸೋಡಾ. ನಡೆಯ. ಓಕೆ ಭಾಗ್ಯ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಸೋಡಾ, ಆದಷ್ಟು ಬೇಗ ಬೇರೆ ಬಕ್ರ ಹಿಡಿಬೇಕು ಕಣ. ಲೈಫೇ ಬೇಜಾರಾಗ್ಬಿಟ್ಟಿದೆ. ತಗ್ಲಾಕಣ್ಣ. ಹಾಯ್. ನನ್ಗೆಲ್ಲ ಗೊತ್ತಾಯ್ತು. ನೆಕ್ಸ್ಟ್ ಟೈಮ್ ಬೆಟ್ಸ್ ಕಟ್ಟಿದ್ರೆ ನನ್ಗೆ ಹೇಳ್ಬಿಟ್ಟೆ ಕಟ್ಟು. ನಾನು ಸಪೋರ್ಟ್ ಮಾಡ್ತೀನಿ. ಓಕೆ? ಎನಿವೇಸ್, ಐ ಆಮ್ ಸಾರಿ. ಸಾರಿನಾ? ಸಾರಿ ನಾನ್ ನಿನಗೆ ಹೇಳಬೇಕು. ಇಲ್ಲ, ನಾನು ನಿನ್ನ ತಪ್ಪಾಗಿ ತಿಳ್ಕೊಂಡಿದ್ದೆ. ತುಂಬಾ ಬೈಕೊಂಡೆ. ಅದಕ್ಕೆ ನಾನೇ ಸಾರಿ. ಫ್ರೆಂಡ್ಸ್? ಲವರ್ ಆಗಿ ಅಂದ್ರೆ ಫ್ರೆಂಡ್ ಆಗೋಣ ಅಂತ ಹೇಳೋದಪ್ಪ. ಏನು ವರ್ಕೌಟ್ ಆಗಂಗೆ ಕಾಣಿಸ್ತಿಲ್ಲ. ಹಲೋ. ಓಕೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸೇರಿರೋ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಕಾಲೇಜಿನ ಅದ್ಧೂರಿಯಾಗಿರ್ತಕ್ಕಂಥ ಒಂದು ಸಮಾರಂಭ. ಈ ವರ್ಷಕ್ಕೆ ನಮ್ಮ ಕಾಲೇಜ್ ಸ್ಥಾಪನೆಯಾಗಿ 25 ವರ್ಷ. ಸಿಲ್ವರ್ ಜುಬ್ಲಿ. ಈ ಸಂತೋಷವನ್ನ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡಿದ್ದೀವಿ. ಇದನ್ನ ಹೇಗೆ ಸೆಲೆಬ್ರೇಟ್ ಮಾಡಬಹುದು? ನಂದಿ ಬೆಟ್ಟಕ್ಕೂ ಕೂಡ ಸರ್. ಓ, ನನ್ನನ್ನು ಕರ್ಕೊಂಡೋಗಿ ಅಲ್ಲಿಂದ ತಳ್ಳಬೇಕು ಅಂತ ಪ್ಲಾನ್ ಮಾಡಿದ್ರೇನ್ರಯ್ಯ? ಮಾಡ್ದೇನ್ ಮಾಡ್ತೀರಾ? ನಾನ್ ಸಿಕ್ಬಿಟ್ಟು ಕರ್ಕೊಂಡು ತಳ್ಳಬಿಡ್ತೀರಾ? ನೋಡ್ರಯ್ಯ, ಖುಷಿ ಪಡೋದಕ್ಕೆ ನಂದಿ ಬೆಟ್ಟಕ್ಕೆ ಹೋಗ್ಬೇಕಾಗಿಲ್ಲ, ಇಲ್ಲೇನೆ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಸರ್, ನನಗೊಂದು ಲವ್ ಸ್ಟೋರಿ ಗೊತ್ತು ಸರ್, ಥಾಮಸ್ ಅಂಡ್ ಮೇರಿ ಅಂತ. ಅದನ್ನ ನಾವು ನಾಟಕ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯೋ, ಸಬ್ಜೆಕ್ಟ್ ಏನೋ ಒಳ್ಳೇದೆ, ಆದ್ರೆ ಅದ್ರ ಸಾರಾಂಶ ಏನು ಅಂತ ಹೇಳೋ. ಮೇರಿ ಥಾಮಸ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ಸೂಪರ್ ಸೂಪರ್ ಕತೆ. ಈ ಕತೆ ತುಂಬಾ ಚೆನ್ನಾಗಿದೆ. ಇವತ್ತಿಂದಲೇ ರಿಹರ್ಸಲ್ ಶುರು ಮಾಡ್ಕೊಳ್ಳಿ. ಎಸ್, ಲೆಟ್ಸ್ ಮೂವ್. ಎಕ್ಸ್ಕ್ಯೂಸ್ ಮಿ ಸರ್. ಎಸ್. ಪರವಾಗಿಲ್ಲ, ಆಮೇಲೆ ಹೇಳ್ತೀನಿ.